ಚಾಲುಕ್ಯರಾಳಿದ ಬಾದಾಮಿಯ ಗುಹಾಂತರ ದೇವಾಲಯಗಳ ಪಕ್ಕದ ಉತ್ಖನನ ಮಾಡುವ ಸಮಯದಲ್ಲಿ ಪುರಾತನ ಕಾಲದ ನಾಣ್ಯ ಹಾಗೂ ಮೂಳೆ ತುಂಬಿದ ಮಡಿಕೆ ಕಂಡುಬಂದಿದೆ. ಕೋಟೆ ನಗರಿ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರಾಳಿದ ನಾಡು ಬಾದಾಮಿಯ ಚಾಲುಕ್ಯರ ಅರಸರ ಬೀಡು ದಕ್ಷಿಣ ಭಾಗದ ಗುಹಾಂತರ ದೇವಾಲಯಗಳು ಇರುವ 4 ಗುಹೆಗಳ ಪಕ್ಕದಲ್ಲಿರುವ ಜಾಗೆಯನ್ನು ಭಾರತೀಯ ಪುರಾತತ್ವ ಇಲಾಖೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಉತ್ಖನನ ಮಾಡುತ್ತಿದ್ದು, ಜಾಗೆಯನ್ನು ಗುಡ್ಡಗಾಡು ಪ್ರದೇಶವನ್ನು ಅಗೆದು ಸ್ವಚ್ಛಗೊಳಿಸುತ್ತಿದ್ದ ಸಂದರ್ಭದಲ್ಲಿ ಒಂದು ಮಡಿಕೆಯಲ್ಲಿ ಪುರಾತನ ಕಾಲದ ನಾಣ್ಯ ಹಾಗೂ ಮೂಳೆಗಳು ತುಂಬಿದ ಮಡಿಕೆ ಕಂಡುಬಂದಿದ್ದು, ಅದನ್ನು ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ವಿಧಿವಿಜ್ಞಾನ ಇಲಾಖೆಗೆ ಕಳುಹಿಸಿಕೊಟ್ಟಿದೆ. ಸಂಬಂಧಪಟ್ಟ ಉನ್ನತ ಮಟ್ಟದ ಇಲಾಖೆಗೆ ನಾಣ್ಯ ಹಾಗೂ ಮೂಳೆಗಳನ್ನು ತನಿಖೆ ಕಳಿಸಿಕೊಡಲಾಗುವುದು. ನಂತರ ಬರುವ ವರದಿಯನ್ನು ಆಧರಿಸಿ ಯಾವ ಕಾಲಕ್ಕೆ ಸಂಬಂಧಪಟ್ಟ ನಾಣ್ಯ ಹಾಗೂ ಮೂಳೆಗಳು ಎನ್ನುವುದು ತಿಳಿಯಬೇಕಿದೆ. ಭಾರತೀಯ ಪುರಾತತ್ವ ಇಲಾಖೆಯ ಧಾರವಾಡ ಪ್ರಾಂತದ ಮುಖ್ಯಾಧಿಕಾರಿ ರಮೇಶ್ ಮೂಲಿಮನಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಉತ್ಖನನ ನಡೆಯುವ ಪ್ರದೇಶದ ಸುತ್ತ ಬಿಗಿ ಭದ್ರತೆಯನ್ನು ಇಲಾಖೆ ನಿಯೋಜಿಸಲಾಗಿದೆ. ವರದಿ ರಾಜೇಶ್ ಎಸ್ ದೇಸಾಯಿ.